ನಮಸ್ಕಾರ. ನನ್ನ ಹೆಸರು ಸುಜಾತ ರಾಜು ಅಂತ. ಈ ಕ್ಲಿನಿಕ್ ಬಗ್ಗೆ ತಿಳ್ಕೊಂಡಿದ್ದು ಯೂಟ್ಯೂಬ್ ಇಂದ. ನಾನು ಯೂಟ್ಯೂಬ್ ಅಲ್ಲಿ ಹೆಂಗೋ ಸೇವ್ ಮಾಡಿದ್ನಲ್ಲ, ಅದಕ್ಕೆ ಫೋನ್ ಮಾಡಿ ಇದಕ್ ಬಂದೆ. ನನ್ಗೆ ತುಂಬಾ ಖುಷಿ ಆಗಿತ್ತು. ತಕ್ಷಣ ಕರ್ದಿದ ತಕ್ಷಣ, ಓ ಮೇಡಮ್ ನೀವು ನೆನ್ನೆ ಬಂದ್ರಲ್ಲ, ಫೋನ್ ಮಾಡ್ಬಿಟ್ಟು ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋದ್ರು. ಎಕ್ಸ್ಟ್ರಾ ತೆಗ್ದು ಇವಾಗ್ಲೇ ಬೇಕಾದ್ರೆ ನೀವು ಒಂದ್ಸತಿ ಎಲ್ಲ ಕ್ಲೀನ್ ಮಾಡ್ಸ್ಕೊಳಿ ಅಂತ ಹೇಳಿದ್ರು. ನನ್ಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಬೇರೆ ಕ್ಲಿನಿಕ್ ಎಲ್ಲ ಹೋದ್ರೆ ಟೆಕ್ನಿಷಿಯನ್ ಬರ್ಬೇಕು, ಲ್ಯಾಬ್ರಿಷಿಯನ್ ಬರ್ಬೇಕು, ಹಂಗೆ ಹಿಂಗೆ ಇನ್ನೊಂದಿನ ನಾವು ಟೈಮ್ ಕೊಟ್ಟಿ ಬನ್ನಿ ಅಂತ ಕರೀತಾರೆ. ಆದ್ರೆ ಇಲ್ಲಿ ಹಂಗ್ ಮಾಡ್ಲಿಲ್ಲ. ಬಂದಿದ್ದ ದಿನನೇ ಏನೋ ಒಂಥರ ಖುಷಿ ಆಯ್ತು. ಯಾಕಂದ್ರೆ ಎಲ್ಲರೂ ವೆಲ್ಕಮ್ ಚೆನ್ನಾಗಿತ್ತು. ಮತ್ತೆ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿದೆ. ಇದು ಸ್ಟಾಫ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಹಂಗಾಗಿ ನನ್ಗೆ ಭಯ ಅನಿಸ್ತಿಲ್ಲ. ಯಾಕಂದ್ರೆ ನಾನು ತುಂಬಾ ಸಫರ್ ಪಟ್ಟಿದ್ದೀನಿ ಅಲ್ಲಿಂದ. ನನ್ಗೆ ಶುಗರ್ ಬಂದಾಗಿಂದನು ಅಲ್ಲಿಂದನೇ ಫಸ್ಟ್ ಎಫೆಕ್ಟ್ ಆಗಿತ್ತು. ಹಾಗಾಗಿ ತುಂಬಾ ವರ್ಷದಿಂದ ಕಷ್ಟಪಟ್ಟಿದ್ದಕ್ಕೆ 2 years ಬ್ಯಾಕ್ ಇಂಪ್ಲಾಂಟ್ ಮಾಡಿಸ್ಕೊಂಡೆ. ಆದ್ರೆ 2 years ಒಳಗಡೆ ಅದೆಲ್ಲ ಬಿದ್ದು ಹೋಗ್ತಾ ಇತ್ತು. ಹಂಗಾಗಿ ಇಲ್ಲಿ ಬಂದ್ಮೇಲೆ 1 ತಿಂಗಳಲ್ಲೇ ನನ್ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ಹೇಳಿದ್ರು. ಮತ್ತೆ ಈಗ ಸ್ಟಾಫ್ ತುಂಬಾ ಹೇಳಿದ್ರು ಚೆನ್ನಾಗಿರುತ್ತೆ ಮೇಡಮ್, ಭಯ ಪಟ್ಬೇಡಿ ಅಂತ. ಹಂಗಾಗಿ ನಂಗೆ ತುಂಬಾ ಖುಷಿ ಆಯ್ತು. ಮತ್ತೆ ಇವಾಗ ಆರಾಮಾಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ. 1 ತಿಂಗಳ ನಾನು ಟ್ರೀಟ್ಮೆಂಟ್ ಮುಗಿಸ್ಕೊಂಡಿದ್ದೀನಿ. ಅದು ನಂಗೆ ತುಂಬಾ ಖುಷಿ ಆಯ್ತು. ಡಾಕ್ಟರ್ಸ್ ಎಲ್ಲಾನು ಕರೆಕ್ಟ್ ಆಗಿ ಏನಂದ್ರೆ ಪೇಷಂಟ್ ಗೆ ಏನ್ ಬೇಕು ಅನ್ನೋದು ಚೆನ್ನಾಗಿತ್ತು. ಮತ್ತೆ ಎಲ್ಲೂ ಹೊರಗ್ ಕಳ್ಸಲ್ಲ. ಒಳಗಡೆ ಬಂದ್ಮೇಲೆ ಒಂದು ಎಕ್ಸ್ರೇ ಆಗ್ಲಿ ಎಲ್ಲಾ ತರದ್ದು ಇಲ್ಲೇ ಇರೋದ್ರಿಂದ, ಬೇರೆ ಕಡೆ ಆದ್ರೆ ನಮ್ಮನ್ನ ಪ್ರತಿ ಸಾರಿನೂ ಇದ್ ಮಾಡ್ಸ್ಕೊಂಡ್ ಬನ್ನಿ ಅದ್ ಮಾಡ್ಸ್ಕೊಂಡ್ ಬನ್ನಿ. ಯಾಕಂದ್ರೆ ತುಂಬಾ ನಾವು ಮಾಡಿರೋದ್ರಲ್ಲಿ ಅಲ್ಲಿ ಚೆನ್ನಾಗ್ ಗೊತ್ತು. ಆ ಲ್ಯಾಬ್ ಹೋಗ್ಬೇಕು, ಮಾಡ್ಬೇಕು, ಅದ್ ರಿಪೋರ್ಟ್ ತಗೊಂಡ್ ಬರ್ಬೇಕು. ಮತ್ತೆ ನೆಕ್ಸ್ಟ್ ಟೈಮ್ ಅದು ಇಟ್ಕೊಳ್ತಾನೆ ಇದ್ದಿಲ್ಲ. ಇಲ್ಲ ಆ ಪ್ರಾಬ್ಲಮ್ ಆಗ್ಲಿಲ್ಲ. ಎಲ್ಲ ನಿಮ್ಮ ಹತ್ರನೇ ಇರೋದ್ರಿಂದ ನಾವು ಸುಮ್ಮನೆ ಬಂದು ನಮ್ ಟ್ರೀಟ್ಮೆಂಟ್ ತಗೊಳ್ಳೋದೇ ಸಾಕು. ಹಾಗಾಗಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಇಲ್ಲಿ ಬಂದು ಹ್ಯಾಪಿಯಾಗಿ ಮಾಡಿಸ್ಕೊಬಹುದು. ಅಲ್ಲಿ ಪ್ರಾಬ್ಲಮ್ ಇದ್ದವ್ರಿಗೆ ಒಂದು ಒಳ್ಳೆ ಗುಡ್ ಸೊಲ್ಯೂಷನ್ ಸಿಗುತ್ತೆ. ಮತ್ತೆ ಲೈಫ್ ಟೈಮ್ ಹ್ಯಾಪಿಯಾಗಿ ಇರ್ಬೋದು.